ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 4-5 ಡೇಸ್ ಆಯ್ತು ಅನ್ಸುತ್ತೆ ನಾನು ವ್ಲಾಗ್ ಮಾಡಿದೆ. ಯಾಕೆ ಅಂತಂದರೆ ಸ್ವಲ್ಪ ಆಮ್, ಬಟ್ಟೆಗಳು ಬಂದಿತ್ತು. ಸ್ವಲ್ಪ ಅರ್ಜೆಂಟಲ್ಲಿ ತುಂಬ ಬೇಗ ಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ, ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಹಬ್ಬ ಬೇರೆ ಬಂತಲ್ವಾ, ಬಟ್ಟೆಗಳು ಅದಕ್ಕೋಸ್ಕರ ಬೇಗ ಕೊಟ್ಟಿದ್ರು. ಬೇಗ ಕೊಡ್ತೀರಾ ಬಿಂದು ಅಂತ. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಟೈಮ್ ಕೊಟ್ಕೊಂಡು ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ನಾನು ಗುರುವಾರ ಆಗಿರೋದ್ರಿಂದ ಆ್ಯಕ್ಚುಲಿ ಇವತ್ತು ಇದೆ ಬಟ್ಟೆ. ಸ್ವಲ್ಪ ಅರ್ಜೆಂಟ್ ಏನಿಲ್ಲ, ನೆಕ್ಸ್ಟ್ ವೀಕ್ ಕೊಟ್ಟರು ಆಗತ್ತೆ ಅಂತ ಅಂದ್ರು, ಹಬ್ಬ ಮುಗಿಸ್ಕೊಟ್ರು ಆಗತ್ತೆ ಅಂತ ಅಂದರು. ಅದಕ್ಕೋಸ್ಕರ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡೆ. ಮನ್ವಿತ್ ಇನ್ನೂ ಎದ್ದಿಲ್ಲ, ಮಲಗಿದ್ದಾನೆ. ಅವ್ನು ಎದ್ಮೇಲೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನಿದೆ, ಹೇಗೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಭಾವ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು. ಲಾಸ್ಟ್ ವೀಕ್ ಕೂಡ ಹೋಗಿದ್ದೆ. ಅದಕ್ಕೂ ಲಾಸ್ಟ್ ವೀಕ್ ಹೋಗೋಕ್ಕಾಗಿಲ್ಲ, ಅದಕ್ಕೂ ಲಾಸ್ಟ್ ವೀಕ್ ಹೋಗೋಕ್ಕಾಗಿಲ್ಲ. 2 ವೀಕ್ ಅಂತೂ ಹೋಗೋಕ್ಕೆ ಆಗಿಲ್ಲ ನನಗೆ. ವರಮಹಾಲಕ್ಷ್ಮಿ ಬಂತು, ಅದಾದಮೇಲೆ ಮನ್ವಿತಿಗೆ ಹುಷಾರಿಲ್ದಂಗೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ವೀಕ್ ಹೋಗಿದ್ದೆ. ಈ ವೀಕ್ ಬಂದುಬಿಟ್ಟು ಒಂದು ಸರಿ ನಾನು ದೇವ್ ಅಂದರೆ ಬಾಬಾಗೆ ಹೋಗಿರೋದು ಕ್ಲಿಪ್ಪಿಂಗ್ ಯಾವುದೂ ತೊಗೊಳೋಕ್ಕೆ ಆಗಿಲ್ಲ. ಯಾಕಂದರೆ ನಾವು ಬಾಬಾಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಆನಂತರ ಕಿಚನಿಗೆ ಹೋಗ್ಬಿಟ್ರೆ ಅಲ್ಲೆಲ್ಲ ಕೆಲಸಗಳಾಗುತ್ತೆ. ಆನಂತರ ಪ್ರಸಾದ ಎಲ್ಲ ತಂದು ಇಟ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲಷ್ಟು ಮಾಡೋಷ್ಟರೊಳಗೆ ಟೈಮ್ ಆಗೇ ಹೋಗುತ್ತೆ. ಎಲ್ಲರೂ ಪ್ರಸಾದಕ್ಕಂತ ಹೇಳಿ ಬಂದು ಕುತ್ಕೊಬಿಡ್ತಾರೆ. ಅವರಿಗೆಲ್ಲನೂ ನಾನು ಇತ್ತೀಚೆಗೆ ಬಡಿಸಿದ್ದೀನಿ, ಸ್ವಲ್ಪ ಕಮ್ಮಿನೇ ನಾನು ಬಡಿಸೋದು. ಯಾಕಂದರೆ ಮನ್ವಿತ್ ಇರ್ತಾನಲ್ವ, ಬಡ್ಸೋಕ್ಕೆ ಬಿಡಲ್ಲ ಅವನು, ನನ್ನ ಹಿಂದೆ ಬರ್ತಿರ್ತಾನೆ. ಅದಕ್ಕೋಸ್ಕರ ಬಡಿಸಲ್ಲ. ಎಲ್ಲ ತಂದು ಇಟ್ಬಿಟ್ಟು ಆ ನಂತರ ಕೂತ್ಕೊಳ್ತೀನಿ ಪ್ರಸಾದಕ್ಕೆ ಅಂತ. ಅದಕ್ಕೆ ನಾನು ವಿಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ನೋಡೋಣ, ಇವತ್ತು ಆದಷ್ಟು ನಾನು ಟ್ರೈ ಮಾಡ್ತೀನಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಹಾಗೆ ಒಂದು ಚೀಟಿ ತೆಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಬಾ ದೇವಸ್ಥಾನದಲ್ಲಿ ಅಕ್ಷಯ ಪಾತ್ರದಲ್ಲಿ ಒಂದು ಚೀಟಿ ಇಟ್ಟಿರ್ತಾರೆ. ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಅದ್ರ ಬಗ್ಗೆ ಒಂದು ಚೀಟಿ ತೆಗೆದ್ರೆ ಅದರಲ್ಲಿ ಏನು ಬರುತ್ತೆ, ಬಾಬಾಗೋಸ್ಕರ ಮಾಡಿದ್ರೆ ಅದರಿಂದ ಒಳ್ಳೇದಾಗತ್ತೆ ಅಂತ ಹೇಳಿ ಅಂದ್ಕೊಂಡು ತೆಗಿಬೇಕು. ಒಳ್ಳೇದಾಗೇ ಆಗುತ್ತೆ. ನನಗೆ ಲಾಸ್ಟ್ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಕ್ಯಾಲೆಂಡ್ರಲ್ಲಿ. ಯಾವುದೋ ಒಂದು ದಿನ ಸಾಯಿ ಸ್ಮರಣೆ ಮಾಡಿ ಒಳ್ಳೇದಾಗತ್ತೆ ಅಂತ ಇತ್ತು. ಮಾರ್ಕ್ ಮಾಡಿ ಇಟ್ಕೊಂಡಿದ್ದು ನೆನಪೇ ಇಲ್ಲ ಅದು ನನಗೆ. ಅದಕ್ಕೆ ಇವತ್ತೊಂದು ಹೋಗಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾವಾಗಲೂ ಬರುತ್ತೆ, ಸಾಯಿ ಸ್ಮರಣೆ ಮಾಡಿ ಒಳ್ಳೇದಾಗತ್ತೆ ಅಂತಲೇ ಬರುತ್ತೆ ನನಗೆ. ಅನ್ನದಾನ ಮಾಡಿ ಅಂತ ಯಾವತ್ತೂ ಬಂದಿಲ್ಲ. ಆಮೇಲೆ ಏನಾದರೂ ಹರಕೆ ಇದ್ದರೆ, ಇವಾಗ ಎಕ್ಸಾಂಪಲ್ ಕೊಡ್ಬೇಕಂತಂದರೆ ನನ್ನ ಫ್ರೆಂಡ್ ಅವನಿತಾ ಇದ್ದಾಳ, ತುಲಾಭಾರ ಕೊಡಿ ಅಂತಲೇ ಬರುತ್ತೆ ಯಾವಾಗಲೂ ಅವಳಿಗೆ. ಅದು ನನಗೆ ಎಷ್ಟು ಆಶ್ಚರ್ಯ ಅನಿಸುತ್ತೆ ಬಿಟ್ಲ, ಯಾವಾಗ ಅವಳು ಚೀಟಿ ತೆಗೀಲಿ ಅದೇ ಬರುತ್ತೆ. ಆಮೇಲೆ ಆಂಟಿಗೆ ಬಂದುಬಿಟ್ಟು ಅನ್ನದಾನ ಮಾಡಿ ಅಂತ ಅವರು ಆ್ಯಕ್ಚುಲಿ ಹೇಳ್ಕೊಂಡಿದ್ರೆ ಅಂತ, ಅನ್ನದಾನ ಮಾಡ್ತೀನಿ ಅಂತ. ಅದಕ್ಕೆ ಅನ್ನದಾನದೇ ಬರುತ್ತೆ ಅವರಿಗೆ. ಅದೇ ಒಂದೊಂದ್ಸರಿ ಚೀಟಿ ತೆಗೆದಾಗೂ ಅನಿಸುತ್ತೆ, ಎಷ್ಟು ಆಶ್ಚರ್ಯ ಅನಿಸುತ್ತೆ ಗೊತ್ತಾ, ಎಷ್ಟು ನಿಜ ಅನಿಸುತ್ತೆ ಬಾಬಾ ಇದ್ದಾರೆ. ಪ್ರತಿ ವಾರ ಹೋಗ್ತಾ ಇದ್ದೆ. ಈ ವಾರನೂ ಹೋಗ್ಬಿಟ್ಟು ದರ್ಶನ ತಗೊಂಡು ಬರೋಣ ಅಂತ. ಓಕೆನಾ? ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ತೀನಿ. ಲಾಸ್ಟ್ ವೀಕ್ ಕೂಡ ನಿಮಗೆ, ಲಾಸ್ಟ್ ಸಾಟರ್ಡೇ ಅನಿಸುತ್ತೆ, ಸಂಡೇ ನಾವು ಜಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ಅದು ವಿಡಿಯೋ ನೋಡಿ ಅಂತ ತುಂಬ ಹೇಳ್ಕೊಂಡು ನಾನು ಟೈಟಲ್ ಹಾಕಿದ್ದೀನಿ. ಯಾರು ನೋಡಿಲ್ಲ, ಬಟ್ ಅಷ್ಟೊಂದು ಜನ ನೋಡಿಲ್ಲ. ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಜನ ನೋಡಿಲ್ಲ. ದಯವಿಟ್ಟು ಹಿಂದಿನ ವಿಡಿಯೋಸ್ನ ತೆಗೆದ್ಬಿಟ್ಟು ನೋಡಿ. ದೇವಸ್ಥಾನಕ್ಕೆ ಹೋಗಿರೋದು ಒಳ್ಳೆ ದೇವಸ್ಥಾನ. ಊರ ಕಡೆಯಿಂದ, ನಮ್ಮೂರ ಕಡೆ ಅಂತಲೂ ಯಾರಿಗೂ ಪಾಪ ಬರೋಕ್ಕಾಗಲ್ಲ. ಇಲ್ಲೇ ಇದ್ದವ್ರು ಯಾರಾದರೂ ಆದಷ್ಟು, ಮಾರ್ಕೆಟ್ ಅಂತೂ ಎಲ್ರಿಗೂ ಹತ್ತಿರ ಆಗೇ ಆಗುತ್ತೆ. ಮಾರ್ಕೆಟ್ ಹತ್ರ ಬಂದುಬಿಟ್ಟು ಒಂದು 100 ಮೀಟ್ರ್ ಅಷ್ಟೇ ದೇವಸ್ಥಾನ. ಮೇನ್ ಸ್ವಲ್ಪ ಗಲ್ಲೀಲಿ ಹೋಗಬೇಕು, 100 ಮೀಟ್ರ್ ಅಷ್ಟೇ ಮೇನ್. ಇದರಿಂದ ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಳ್ಳೆ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಅವರು ಪುರೋಹಿತರು ಕೂಡ ಹೇಳಿದರು, ಅಂದರೆ ಮೇನ್ ಅರ್ಚಕರು ಹೇಳಿರ್ತಾರೆ. ಅವ್ರು ಹೇಳಿದರು, ಒಂದು ವಿಡಿಯೋ ಮಾಡಿ ಹಾಕಿ ಮೇಡಮ್ ನೀವು ಯೂಟ್ಯೂಬ್ ಮಾಡ್ತಾ ಇದ್ರೆ ಅಂತ. ಓಕೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದರೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ತೀನಿ. ಹಾಗೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಾ, ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿದ್ದೀನಿ ನಾನು. ಅಲ್ಲಿ ಆ ಥರ ನಾನು ವಾತಾವರಣ ಎಲ್ಲೂ ನೋಡಿಲ್ಲ. ಬಟ್ ಇಷ್ಟೊಂದು ಏನು ಭಕ್ತಿ ಅನ್ನೋದು, ಆಮೇಲೆ ದೈವಿಕ ಗುಣಗಳು ಎಷ್ಟಿದೆ ಗೊತ್ತಾ ಅಲ್ಲಿ. ದೈವಿಕ ಒಂದು ಏನು ಹೇಳ್ತಾರೆ, ಅದು ಒಂದು ಫೀಲ್ ಬಂದುಬಿಡುತ್ತೆ. ದೇವ್ರಿದೆ, ಓ ದೇವ್ರಿದ್ದಾರೆ ಅಂತ ಇಷ್ಟೊಂದು ಫೀಲ್ ಬಂದುಬಿಡುತ್ತೆ ಗೊತ್ತಾ. ಆ ದೇವಸ್ಥಾನಕ್ಕೆ ಒಂದ್ಸರಿ ಹೋಗಿ ನೋಡಿ.
ನಾನು ನೆಕ್ಸ್ಟ್ ಟೈಮ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನವನೀತನ ಕರ್ಕೊಂಡು ಹೋಗ್ಬೇಕು ನಾನು ನೆಕ್ಸ್ಟ್ ಟೈಮ್ ಹೋಗೋದಿದ್ರೆ. ಯಾಕಂದರೆ ಅವಳಿಗೆ ಸ್ವಲ್ಪ ಹರಕೆಗಳಿದೆ. ಅವಳು ಅಂದರೆ ಸ್ವಲ್ಪ ಅವಳಿಗೆ ಏನು ಹೇಳ್ತಾರೆ ವಿಶಸ್ಗಳಿದೆ. ಸೊ ಅದೆಲ್ಲ ಈಡೇರಲಿ ಅಂತ ಹೇಳ್ಬಿಟ್ಟು ಅಣ್ಣ ನನಗೆ ಸಾಯಿಬ ದೇವಸ್ಥಾನ ಅಣ್ಣ ಯಾವಾಗಲೂ ಹೇಳ್ತಾಯಿದ್ರು ಬನ್ನಿ ಇಬ್ಬರು ಅಂತ. ಅವಳಿಗೆ ಆ್ಯಕ್ಚುಲಿ ಬರೋಕ್ಕಾಗಿಲ್ಲ ಅಂತ ನಾವಿಬ್ಬರು ಹೋಗಿ ಬಂದ್ವಿ. ನೆಕ್ಸ್ಟ್ ಟೈಮ್ ಹೋದರೆ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಒಳ್ಳೇದಾದರೆ ಸಾಕಲ್ವ ಯಾರಿಗಾದರೂ. ನಂಗೆ ಅದೇ ಮೇನು. ನಾನು ಕೇಳ್ಕೊಂಬಂದಿದ್ದೀನಿ ಆ್ಯಕ್ಚುಲಿ ನೆಕ್ಸ್ಟು ಬಂದರೆ ನಾನು ನವನಿತನ ಜೊತೆ ಬರ್ತೀನಿ ಅಂತ. ನೋಡೋಣ ಅವಳು ಏನು ಹೇಳ್ತಾಳೆ ಅಂತ. ಆ್ಯಕ್ಚುಲಿ ಬರ್ತಾಳೆ ಅವಳಿಗೂ ದೇವಸ್ಥಾನಕ್ಕೆ ಹೋಗೋದಾದ್ರೆ ತುಂಬಾ ಇಷ್ಟ ಆ್ಯಕ್ಚುಲಿ. ಬರ್ತಾಳೆ, ಹೋಗಿ ಬರಬೇಕು. ಸೊ ಓಕೆ ಬನ್ನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆನಂತರ ಸ್ವಲ್ಪ ಸ್ಟಿಚ್ ಮಾಡಿರೋದು ತೋರಿಸ್ತೀನಿ. ಆ್ಯಕ್ಚುಲಿ ಒಂದು ಕೊಟ್ಬಿಟ್ಟೆ, ಫೋಟೋ ತೊಗೊಳೋಕ್ಕಾಗಿಲ್ಲ. ಒಂದು ತೊಗೊಂಡಿದ್ದೀನಿ, ಅದು ಪ್ಯಾಕ್ ಮಾಡಿ ಇಟ್ಟಿದ್ದೆ. ನಾನು ಇವಾಗ ಯಾವುದೋ ಒಂದು ಸ್ಟಿಚ್ ಮಾಡಿದ್ರು ಅದನ್ನ ನೀಟಾಗಿ ಐರನ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ, ನಂಗೆ ನೀಟ್ ಐರನ್ ಮಾಡೋಕ್ಕೆ ಬರಲ್ಲ, ಸಾರಿ, ನಮ್ಮ ಹಸ್ಬೆಂಡ್ ನೀಟಾಗಿ ಐರನ್ ಮಾಡಿಕೊಡ್ತಾರೆ. ಬ್ಲೌಸ್ ಆಯಿತು, ಯಾರ್ದಾರ ಆಯಿತು. ಇದರಲ್ಲಿ ಏನಿಲ್ಲ, ಅದರಲ್ಲಿ ಏನಿದೆ, ಬ್ಲೌಸ್ ಎಲ್ಲ ಅವರೇ ಐರನ್ ಮಾಡೆಲ್ಲ ಕೊಡ್ತಾರೆ. ಆ್ಯಕ್ಚುಲಿ ನಂಗೆ ಐರನ್ ಮಾಡೋಕ್ಕೆ ಬರಲ್ಲ ಅಂತ ಅಲ್ಲ, ಸ್ವಲ್ಪ ನಂಗೆ ಭಯ ಜಾಸ್ತಿ. ಅದು ಸಿಲ್ಕ್ ಎಲ್ಲ ಇರುತ್ತಲ್ವ, ಸೊ ಅದನ್ನ ಕರೆಕ್ಟಾಗಿ ಸಿಲ್ಕಿಗೆ, ಕಾಟನ್ಗೆ, ಆಮೇಲೆ ಇನ್ನೊಂದು ಏನೇನೋ ಇರುತ್ತೆ ಅದೆಲ್ಲ ಇಟ್ಕೊಂಡ್ಬಿಟ್ಟು ಐರನ್ ಮಾಡಬೇಕು. ಸೊ ನನಗೆ ಸ್ವಲ್ಪ ಭಯ ಜಾಸ್ತಿ, ಏನೋ ಸುಟ್ಟೋಗ್ಬಿಟ್ರೆ ಅಂತ ಭಯ. ಅದಕ್ಕೋಸ್ಕರ ಹಸ್ಬೆಂಡೇ ಮಾಡಿಕೊಟ್ರು. ನಾನು ನೋಡ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮೆಲ್ಲ ನಾನೇ ಮಾಡ್ತಾರೆ, ಹೊರಗಡೆ ಮಾಡಿಸೋದಿಲ್ಲ. ನಂತರ ಸ್ವಲ್ಪ ಸೀರೆ ಪಾಲ್ ಹಾಕೋದಿದೆ, ಒಂದೆರಡು ಬ್ಲೌಸ್ ಹೊಲಿದಿದೆ, ಅದನ್ನೆಲ್ಲ ಹೊಲಿಬೇಕು. ಸೊ ಅದೆಲ್ಲ ಅರ್ಜೆಂಟ್ ಇಲ್ಲ, ಅದೆಲ್ಲ ನಿಧಾನವಾಗಿ ಹೊಲ್ಕೋತೀನಿ. ಅನಂತರ ಒಂದು ಬ್ಲೌಸ್ನ ಫೋಟೋ ತೊಗೊಂಡು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಐರನ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ಕೊಟ್ಟು ಕಳ್ಸೋಣ ಅಂತ. ಸೊ ಅದು ಮತ್ತೆ ಓಪನ್ ಮಾಡಿಬಿಟ್ಟು ಮತ್ತೆ ಫೋಟೋ ತಗೊಂಡು ಮತ್ತೆ ನೀಟಾಗಿ ಫೋಲ್ಡ್ ಮಾಡಿ ಹಾಕಿಟ್ಟೆ. ಸೊ ಈ ಥರ ಮಾಡಿದ ಮೇಲೆ ಒಂದು ಕೆಲಸನ ಪರ್ಫೆಕ್ಟಾಗಿ ಮಾಡಬೇಕು. ಸೊ ಅದು ನನ್ನ ಮೇನ್ ಒಂದು ಆಸೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ ಬನ್ನಿ, ತುಂಬ ಲ್ಯಾಗ್ ಮಾಡ್ತಾಯಿದ್ದೀನಿ ನೋಡಿ. 7 ನಿಮಿಷ ಮಾತಾಡಿದ್ದೆ ಆಯಿತು. ಇನ್ನೇನು ಹೋಗ್ಬಿಟ್ಟು ದೇವ್ರಿಗೆ ಹೋಗೋದು. ಮನ್ವಿದ್ ಹೇಳಲಿ ಫಸ್ಟು, ಇನ್ನು ಎದ್ದಿಲ್ಲ ಅವನು. ಕುಂಭಕರ್ಣ ಇವಾಗ 10:15 ಹೇಳ್ತಾ ಇದ್ದಾನೆ. ನಿಜ ಸೀರಿಯಸ್ಲಿ, ಅವಾಗೆಲ್ಲ ಚಿಕ್ಕವನಿದ್ದಾಗ 7-7:15 ಎದ್ಬಿಡೋಣ, ನನಗೇನು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇವಾಗ 10:15 ಆದರೂ ಹೇಳ್ತಾ ಇಲ್ಲ. ನಾನು ಮಲಗಿದಷ್ಟು ಮಕ್ಕಳು ಒಳ್ಳೇದಂತೆ. ಸೊ ಮಲಗಲಿ ಅಂತ ಬಿಟ್ಟಿದ್ದೀನಿ. ಓಕೆ ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆನಂತರ ಬಂದುಬಿಟ್ಟು ನಾನು ಬ್ಲೌಸ್ ಯಾವುದು ಸ್ಟಿಚ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ರೆಸಿಪೀಸ್ ಎಲ್ಲ ಶೇರ್ ಮಾಡ್ಕೊಂಡು ತುಂಬ ದಿನ ಆಗ್ಬಿಡ್ತು, ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ. ಸೊ ಅದನ್ನು ಆದಷ್ಟು ನಾನು ಆದರೆ ಶೇರ್ ಮಾಡ್ತೀನಿ. ಓಕೆ ಬೈ. ಮನು ತೆಗಿ ಬಾ. ಒಂದು ನಡಿ ಬಾಯ್ ಕಡೆ ಆಮೇಲೆ ಕೊಡ್ತಾರೆ. ನಮ್ಮ ಅಮ್ಮ ಬರ್ತಾರಲ್ಲ ಅಲ್ಲಿ ಇಟ್ಟಂಗೆ ಕಿಚನಲ್ಲಿ ಐತಲ್ಲ, ಅವತ್ತು ಕೊಟ್ಟದ್ದು. ಏನು ಮಾಡಿದೆ? ಕುತ್ಕೋ, ಅದು ಹರಿಮಾಮ ಬರಲಿ. ನಾನು ನಿಮಗೆ ಆಗ್ಲೇ ಹೇಳಿದೆ. ಸೊ ನನಗೆ ಯಾವುದೇ ಥರ ಚೀಟಿ ತೆಗೆದ್ರೂ ಸಾಯಿ ಸ್ಮರಣೆ ಮಾಡಿ ಅಥವಾ ಸಾಯಿಬಾಬಾನ ನಂಬಿ ನಿಮಗೆ ಒಳ್ಳೇದಾಗತ್ತೆ ಅಂತಲೇ ಬರುತ್ತೆ ಅಂತ. ಸೊ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಮತ್ತೆ ನೀವು ರಿಟರ್ನ್ ಹೋಗಿ ನೋಡ್ಬೋದು ನಾನು ಏನು ಹೇಳಿದ್ದೆ ಅಂತ. ಸೊ ನೋಡಿ, ಇವಾಗ ಮನ್ವಿತರ ಕಡೆ ಚೀಟಿ ತೆಗೆಸಿದಾಗ ಸೇಮ್ ಅದೇ ಥರ ಬಂದಿದೆ. ಮಸ್ತಕಕ್ಕೆ ವಿಭೂತಿಯನ್ನು ಇಟ್ಟುಕೊಳ್ಳಿ, ಸಾಯಿಬಾಬಾರ ಮೇಲೆ ವಿಶ್ವಾಸವಿಡಿ, ಸರ್ವ ಕಾರ್ಯಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಅಂತ ಹೇಳಿ ಬಂದಿದೆ. ಸೊ ಅಂದರೆ ಸಾಯಿ ಸ್ಮರಣೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಬರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಕೂಡ ಅದನ್ನೇ ಹೇಳಿದ್ದೆ ನಿಮಗೆ. ನಾನು ಯಾವುದೇ ಚೀಟಿ ಇದ್ದರೂ ಸೇಮ್ ಇದೇ ಥರ ಬರುತ್ತೆ. ಯಾವುದೇ ಥರ ಹರಕೆ ಮಾಡ್ಕೊಳ್ಳಿ, ಯಾವುದೇ ಥರ ಅನ್ನದಾನ ಕೊಡಿ ಅಥವಾ ತುಲಾಭಾರ ಕೊಡಿ, ಈ ಥರ ಏನೂ ಬರೋದಿಲ್ಲ. ಸೊ ನಾವು ಏನು ಬೇಡ್ಕೊಂಡು ಅಂದರೆ ನಾವು ಹೇಗಿದ್ದೀವಿ, ಸೊ ಅದ್ರ ಮೇಲೆ ಬಾಬಾ ಒಂದು ಚೀಟಿಯಲ್ಲಿ ಬರುತ್ತೆ. ಸೊ ನಂಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಆ್ಯಕ್ಚುಲಿ. ಹಾಗೆ ಅಣ್ಣ ಬಂದರು ನೋಡಿ. ಇವಾಗ ಕಿಚನಿಗೆ ಹೋಗ್ತಾ ಇದ್ದೀನಿ, ಇನ್ನು ಸ್ಟಾರ್ಟು ನಮ್ಮ ವರ್ಕು. ಆರತಿಗೂ ಕೂರೋಕ್ಕಾಗಲ್ಲ. ಇಲ್ಲಪ್ಪ, ನಾ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. 11:30 ಬರ್ತಿರೋದು ಮನೆಯಿಂದ. 11:15 ಆಗಿತ್ತು ನಾ ಬಂದಾಗ. ಅಲ್ಲಿ ಬಾಬಾ ಹತ್ರ ಹೋಗಿದ್ದೆ, ಹೋಗ್ಬಿಟ್ಟು ಬಂದೆ. ಬಂದಾರೆ? ಹಾಂ ಇದ್ದಾರೆ, ಅಲ್ಲಿ ದೇವ್ರ ಹತ್ರ ಇದ್ದಾನೆ. ಸಾಂಬಾರು ರೆಡಿ ಬಿಟ್ರೆ
ಸಾಂಬಾರ್ ರೆಡಿ. ಸಾಂಬಾರ್ ಕಾಳಿದೆಯತ್ತು. ಓ ಫುಲ್ ಹಾಕಿದ್ದೀರಾ. ಇವತ್ತೇನು ಸಾಂಬಾರು ಸ್ವಲ್ಪ ಕಮ್ಮಿ ಆಗಿತ್ತಲ್ಲ. ಹೌದಾ? ಅಯ್ಯೋ ರಾಮ, ಯಾರ್ಯಾರ ಕೊಟ್ಟರು ತಿಂತಾರ ತಿಂತಿರ್ಲಿಲ್ವಾ? ಆ ಸಾಂಬಾರು ಚೆನ್ನಾಗರ ಆಗತ್ತಾ? ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಸಾಂಬಾರು ಮಾತ್ರ. ಟೇಸ್ಟು ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರಲ್ಲ. ಅದೇ ತುಂಬಾ ಚೆನ್ನಾಗಿದೆ. ಹೌದೌದು, ಏನಿಲ್ಲ. ಇವತ್ತೇನು ಇದನ್ನ ಹಾಕಿದ್ದಾರೆ, ಡ್ರಮ್ ಸ್ಟಿಕ್ ಎಲ್ಲ, ನುಗ್ಗೆಕಾಯಿ. ಚಟಾಪಟ ಚಟಾಪಟ ಬಟ್ರೆ. ಸಾಂಬಾರಿಗೆ ಒಗ್ಗರಣೆ. ಪಾಯಸ ರೆಡಿ. ಹಾಯ್. ಊಟ ಎಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಆನಂತರ ಒಂದೆರಡು ಪಂತಿಗೆ ನಾವು ಬಡಿಸ್ತೀವಿ. ಬಡಿಸಾದ್ಮೇಲೆ ನಾನು ಕೂತ್ಕೊಂಡು ಪ್ರಸಾದ ತೊಗೊಂಡು, ಹಾಗೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಹಿಂದುಗಡೆನೇ ಒಂದು ಪಾರ್ಕ್ ಇದೆ. ಸೊ ಇಲ್ಲಿ ಆ ಗೇಟ್ ಕ್ಲೋಸ್ ಮಾಡಿದ್ರು ಯಾವಾಗ್ಲೂ, ಇತ್ತೀಚೆಗೆ ಓಪನ್ ಮಾಡಿದ್ರು, ಏನೋ ಮಾಡ್ತಾಯಿದ್ರು ಅಲ್ಲಿ ಕೆಲಸ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದರು. ಸೊ ಹಾಗೆ ಬಂದುಬಿಟ್ಟು ಮನ್ವಿತನ ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಸ್ವಲ್ಪ ಟೈಮ್ ಇತ್ತಲ್ವ, ಆಮೇಲೆ ಮನೆಗೆ ಹೋಗಾರು ಏನು ಮಾಡೋದು, ಮಲಗೋದು ಅಷ್ಟೇ, ಮನ್ವಿತನ ಮಲಗಿಸ್ಕೊಂಡು. ಸೊ ಅದಕ್ಕೆ ಆಟ ಆಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದೆ. ಆನಂತರ ಮನೆಗೆ ಬಂದು ಮನ್ವಿತನ ಮಲಗಿಸ್ಬಿಟ್ಟು, ಮಲಗಿಸಿಲ್ಲ, ಇನ್ನು ಇದ್ದಾನೆ, ಆಮೇಲೆ ಮಲಗ್ತಾನವನು. ಸೊ ಮನ್ವಿತ್ನ ಇಲ್ಲೇ ಇದ್ದಾನೆ, ಅವನು ನೋಡ್ತಾ ಇದ್ದ. ಒಂದು ವಾರದಿಂದ ಒಂದು 15 ದಿನದ ಕೆನೆ ಅಂದ್ಕೊಳ್ಳಿ. ಸೊ 15 ದಿನದೆಲ್ಲ ನಾನು ಮಜ್ಜಿಗೆನ ಕಡಿದ್ಬಿಟ್ಟು ನಾನು ಕೆನೆನ ತೆಗೆದು ತುಪ್ಪ ಬೆಣ್ಣೆ ಯಾವತ್ತೂ ಮಾಡಲ್ಲ. ಒಂದು ವಾರದ್ದಿರುತ್ತೆ ಅಷ್ಟೇ. ನಮಗೆ ದಿನಕ್ಕೆ 1 ಲೀಟ್ರ್ ಹಾಲು ಬೇಕು. ಸೊ 1 ಲೀಟ್ರ್ ಹಾಲಲ್ಲಿ ತುಂಬ ಕೆನೆ ಸಿಗುತ್ತೆ ನಿಮಗೆ. ಸೊ ಅದನ್ನು ಇವಾಗ ಮಜ್ಜಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 15 ದಿನದ್ದು ಇದು ಕೆನೆ. 15 ದಿನ ಯಾಕೆ ಇಟ್ಟಿದೆ ಅಂತ ಅಂದರೆ, ಇದು ತಿನ್ನಕ್ಕಲ್ಲ, ದೇವ್ರ ದೀಪಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೇಳೋದು ಸ್ಕಿಪ್ ಮಾಡಿದೆ, ತೋರಿಸಿದ್ದು ಸ್ಕಿಪ್ ಮಾಡಿದೆ. ಏನಂತ ಅಂದರೆ, ಲಾಸ್ಟಿಗೆ ತುಪ್ಪ ಕಾಸುವಾಗ ಒಂದು 4-5 ಕರ್ಪೂರದ ಹೆಸರನ್ನ ಹಾಕಿಬಿಟ್ರೆ ತುಪ್ಪ ಸ್ಮೆಲ್ ಆಗೋದಿಲ್ಲ, ಘಮ ಘಮ ಅಂತಿರುತ್ತೆ, ಕರ್ಪೂರ ಸ್ಮೆಲ್ ಬರುತ್ತೆ. ದೀಪ ಅಂಟಿಸಿದಾಗೂ ಅಷ್ಟೇ ಒಳ್ಳೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಾನು ಕರ್ಪೂರನ ಆ್ಯಡ್ ಮಾಡಿದೆ. ಈ ಬ್ಲಾಗಲ್ಲಿ ಈ ಒಂದು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಸೊ ಅದನ್ನ ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು 15 ದಿನದಂತ ಅಂದರೆ ತುಂಬ ಬಂದಿತ್ತು ಕೆನೆ. ಸೊ ಅದನ್ನು ಇವಾಗ ಮಜ್ಜಿಗೆ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಈ ಒಂದು ಜ್ಯೂಸ್ ಮಾಡೋ ಅಂದರೆ ಜಾರಲ್ಲೇ ಮಾಡ್ತೀನಿ. ಹಾಗೆ ಒಂದು 5 ನಿಮಿಷ ಇಲ್ಲ 6 ನಿಮಿಷ ಕಂಟಿನ್ಯೂಸ್ ಆಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಮಜ್ಜಿಗೆ ಮಾಡಬೇಕು, ಅಂದರೆ ಮಿಕ್ಸಿ ಮಾಡಬೇಕು. ಅದು ನಿಮಗೆ ಗೊತ್ತಾಗುತ್ತೆ ಬೆಣ್ಣೆ ಬಂದಿರೋದು. ಆ ನಂತರ ಅದನ್ನ ತೆಗೆದುಬಿಟ್ರೆ ಆಗುತ್ತೆ. ಇವಾಗ ಹಳದಿ ಕಲರ್ ಏನಿದೆ ಅದು ಕೆನೆ ಹಾಕಿರೋದು ನಾನು, ಅದು ವೈಟ್ ಆಗುತ್ತೆ. ಮೇಲ್ಗಡೆ ಹಳದಿ ಕಲರ್ದು ನಿಮಗೆ ತುಪ್ಪ ಬರುತ್ತೆ. ಇನ್ನು ಆ್ಯಕ್ಚುಲಿ ಇವಾಗ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಗೆ ನೀವು ಕಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನೀರು ಜಾಸ್ತಿ ಹಾಕ್ಕೊಂಡು ಮಜ್ಜಿಗೆ ಕಡಿದ್ರೆ ಸಖತ್ತಾಗಿ ಬರುತ್ತೆ ಬೆಣ್ಣೆ. ಸೊ ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಅಂದರೆ 15 ದಿನದಂತ ಅಂದರೆ ಒಂದು 1/4 kg ಇಷ್ಟು ಬೆಣ್ಣೆ ಬಂದಿತ್ತು. ಒಂದು 150 ಗ್ರಾಮಷ್ಟು ತುಪ್ಪ ಬಂತು. ಅಂದರೆ ನಾನು ತೂಕ ಮಾಡಿಲ್ಲ, ಬಟ್ ಹೇಳ್ತಿರೋದು. ಒಂದು 5 ನಿಮಿಷ ಇವಾಗ ನಾನು ಹೇಳ್ತಾ ಇದ್ದೀನಿ, 5 ನಿಮಿಷ ಕಾಲ ಇದನ್ನು ಚೆನ್ನಾಗಿ ಬಿಡುತ್ತೇನೆ ಮಿಕ್ಸಿ ಮಾಡಬೇಕು. ಊರ ಕಡೆ ಆದರೆ ಕಡ್ಗೋಲು ಅಂತ ಇರೋದು, ಅಮ್ಮ ಎಲ್ಲ ಆವಾಗ ಅದರಲ್ಲಿ ಕಡಿತಾಯಿದ್ರು. ಇವಾಗೆಲ್ಲ ಏನು ಮಿಷಿನ್ಗಳು ಬಂದುಬಿಟ್ಟಿದೆ ಮಜ್ಜಿಗೆ ಕಡಿಯೋಕ್ಕೆ ಅಂತಲೇ. ಸೊ ಅದರಲ್ಲಿ ಅಮ್ಮ ಹಾಕ್ತಾರೆ, ನಾನು ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿ ಜಾರಲ್ಲಿ ಕೂಡ. ಸೊ ನಾನು ಇತ್ತೀಚೆಗೆ ಲಾಸ್ಟ್ 1 ಮಂತ್ ಆಯ್ತು ಅನಿಸುತ್ತೆ, ಅದು ಮಾಡೇ ಇರಲಿಲ್ಲ ಬೆಣ್ಣೆ ಮಾಡಿದ್ರೆ ನಾನು ತುಪ್ಪ ಮಾಡಲ್ಲ, ಬೆಣ್ಣೆನ ಯಾವುದಕ್ಕಾರ ಯೂಸ್ ಮಾಡ್ತೀನಿ. ಯಾವುದಕ್ಕಾರ ಅಂತಂದರೆ, ಏನಾದರೂ ದೋಸೆ ತಿನ್ನುವಾಗ
ಅದಕ್ಕೆಲ್ಲ ಯೂಸ್ ಮಾಡ್ತೀನಿ. ಹಾಗೆ ಮನ್ವಿತ್ ಕೂಡ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದ, ಅಮ್ಮ ಬೆಣ್ಣೆ ತರ್ತಾರೆ ಅಂತ. ಅವನಿಗೆ ಆ್ಯಕ್ಚುಲಿ ಬೆಣ್ಣೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ನಾನೇ ಕಫ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡೋದಿಲ್ಲ ಅಷ್ಟೇ. ಸೊ ಇವಾಗ ಆ್ಯಕ್ಷನ್ ಮಾಡ್ತಾ ಇದ್ದ. ಸೊ ಹಾಗೆ ನಾನು ಕೂಡ ಇನ್ನೊಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಅದರಲ್ಲಿ ನಾನು 5 ಮಿನಿಟ್ಸ್ ಕೂಡ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ, ಸಖತ್ತಾಗಿ ಬರುತ್ತೆ. ಆಲ್ರೆಡಿ ಬಂತಿವಾಗ, ಅದಕ್ಕೆ ರಿಯಾಕ್ಷನ್ ಆ ಥರ ಬಂದಿರೋದು. ಸೊ ನೋಡಿ, ತುಂಬ ಚೆನ್ನಾಗಿದೆ. ಸಖತ್ತಾಗಿಟ್ಟ ಬೆಣ್ಣೆ ರೆಡಿ ಆಗ್ತಾ ಇದೆ ನೋಡಿ. ಆಲ್ರೆಡಿ ಇಲ್ಲಿ ಬೆಣ್ಣೆ ಬಂದಿದೆ. 5 ನಿಮಿಷ ಕಾಲ ಕಡಿಬೇಕು ಚೆನ್ನಾಗಿ. ಮಾಮೂಲಿ ಮಿಕ್ಸಿ ಜಾರಲ್ಲೂ ಕಡಿಬೋದು, ನನಗೆ ಜ್ಯೂಸ್ ಮಾಡೋವಂಥ ಜಾರಿತ್ತು, ಸೊ ಅದರಲ್ಲೇ ಮಾಡಿದ್ದೀನಿ. ಸೊ ಯಾವಾಗಲೂ ನಾನು ನನ್ನ ಬ್ಲಾಗಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ, ನಾನು ಮನೆಯಲ್ಲೇ ಕೆನೆ ತೆಗೆದುಬಿಟ್ಟು ಬೆಣ್ಣೆ ಮಾಡ್ತೀನಿ. ಇದನ್ನು ತುಪ್ಪ ಕಾಸ್ತೀನಿ ಅಂತ ಏನಿಲ್ಲ, ತುಪ್ಪ ಯಾವತ್ತೂ ನಾನು ಕಾಯಿಸಿಲ್ಲ. ಸೊ ಜಾಸ್ತಿ ಇದ್ರೆ ಕಾಯಿಸ್ಬೋದು, ಸ್ವಲ್ಪ ಇತ್ತು ಅಂತಂದರೆ ಈ ಥರ ದೋಸೆಗೆ ಏನಾರು ಹಾಕೋ ತಿನ್ಕೊಬಿಡ್ತೀವಿ, ಇಲ್ಲಾಂದರೆ ಸ್ಯಾಂಡ್ವಿಚ್ ಏನಾರು ಮಾಡ್ಕೊಳ್ತೀವಿ, ಬ್ರೆಡ್ಡಿಗೆ ಹಾಕೋ ತಿಂದರೆ ಸಖತ್ತಾಗಿರುತ್ತೆ. ಸೊ ಇವತ್ತು ನಾನು ಮಾಡ್ತಿರೋ ಕಾರಣ ಏನಂತ ಅಂದರೆ, ಒಂದು ವಾರದ ಮೇಲಾಯಿತು, 15 ದಿನದ ಕೆನೆ ಇದು. ಆ್ಯಕ್ಚುಲಿ ನಾನು 15 ದಿನಗಟ್ಟಲೆ ಯಾವತ್ತೂ ಇಟ್ಕೊಂಡು ತಿಂದಿಲ್ಲ ಕೆನೆನ. ಸೊ 15 ದಿನ ಯಾಕೆ ಇಟ್ಕೊಂಡಿದ್ದೆ ಅಂತ ಅಂದರೆ, ನಾಡಿದ್ದು ಗಣೇಶ ಹಬ್ಬ ಅಲ್ವಾ, ಸೊ ಅದಕ್ಕೆ ತುಪ್ಪದ ಬತ್ತಿ ಮಾಡಿ ದೇವರಿಗೆ ಆರತಿ ಮಾಡೋಣ ಅಂತ. ನನಗೆ ತಂದೆ ಬೆಳಗೋದ್ರಲ್ಲಿ ಅಷ್ಟೊಂದು ತೃಪ್ತಿ ಇರೋದಿಲ್ಲ, ಮನೇಲೇ ಮಾಡಿಕೊಂಡು ಮಾಡೋಣ ಅಂತ. ಸೊ ಹಾಲೇನೋ ಮನ್ವಿತಷ್ಟೇ ಕುಡಿಯೋದು, ಸೊ ಎಂಜಲೇನಾಗಿರಲ್ಲ. ಸೊ ಹಾಲಿನ ಕೆನೆ ಎಲ್ಲ ನಾವು ತಕ್ಷಣ ತೆಗೆದಿಡ್ತೀವಲ್ವ, ಸೊ ಅದಕ್ಕೋಸ್ಕರ ದೇವರಿಗೆ ಬತ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಣ್ಣೆ ತೆಗಿತಾ ಇದ್ದೀನಿ. ಅದನ್ನ ತುಪ್ಪ ಕಾಯಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ. ಸೊ ಪ್ರತಿ ಶುಕ್ರವಾರ ನಾನೇನು ಉಪ್ಪಿನ ದೀಪ ಹಚ್ತೀನಲ್ಲ, ಸೊ ಅದಕ್ಕೂ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ಒಳ್ಳೇದು. ಸೊ ಅದಕ್ಕೋಸ್ಕರನೇ ಅಂತಲೇ ಮಜ್ಜಿಗೆ ಕಟ್ಟಿದೆ. ಸೊ ಹಾಗೆ ಒಂದು ಸ್ವಲ್ಪ ಬೆಣ್ಣೆ ಕೂಡ ಇದೆ. ಲಾಸ್ಟ್ 15 ಡೇಸ್ ಬ್ಯಾಕ್ ಒಂದು ಸ್ವಲ್ಪ ಬೆಣ್ಣೆ ಮಾಡಿಟ್ಟಿದೆ, ಇಷ್ಟೇ ಇದೆ ಬೆಣ್ಣೆ. ಸೊ ಅದನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ನಂತರ ಎಲ್ಲನೂ ಮಿಕ್ಸ್ ಮಾಡಿ ತುಪ್ಪ ಮಾಡೋಣ ಅಂತ. ಬನ್ನಿ ಇವತ್ತಿನ ಪ್ರೊಸೆಸಿಂಗ್ ಎಲ್ಲ ತೋರಿಸ್ತೀನಿ. ಇವಾಗ ಕೆನೆ ಹಾಕಿದ್ದು ನೋಡಿದ್ರಿ, ಮಜ್ಜಿಗೆ ಕಡ್ದಿದ್ದು ನೋಡಿದ್ರಿ, ಬೆಣ್ಣೆ ಬಂದಿದೆ, ಬೆಣ್ಣೆ ತೆಗಿತೀನಿ, ಅದು ಕೂಡ ನೋಡಿ. ಓಕೆನಾ, ಬನ್ನಿ. ಬೆಣ್ಣೆ ಮಾಡಬೇಕಂದ್ರೆ ಸ್ವಲ್ಪ ಬೆಣ್ಣೆ ಬೇಗ ಗಟ್ಟಿ ಆಗಬೇಕಂತ ಅಂದರೆ ಸ್ವಲ್ಪ ನಾನು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ನಿಮಗೆ ಐಸ್ ವಾಟರ್ ಇದ್ರೂ ಪರವಾಗಿಲ್ಲ. ಸ್ವಲ್ಪ ಐಸ್ ಕ್ಯೂಬ್ ಎಲ್ಲ ಇತ್ತು, ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೆಣ್ಣೆನೇ ತೆಗೆದುಬಿಟ್ಟು ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ. ಆಮೇಲೆ ಕೈ ಕೂಡ ಅಂಟ್ಕೊಳ್ಳೋದಿಲ್ಲ. ನಾನು ಹಾಗೆ ಮಾಡ್ತೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆನಂತರ ಸ್ವಲ್ಪ ಕೈನ ಅದರಲ್ಲಿ ಅದಿಟ್ಕೊಳ್ತೀನಿ, ಸ್ವಲ್ಪ ಕೈ ಕೋಲ್ಡ್ ಆಗುತ್ತೆ ಅಂತ. ಬೆಣ್ಣೆ ತೆಗೆದ್ರೂ ಕೂಡ ಚೆನ್ನಾಗಿ ಕೈಗೆ ಅಂಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂತ ಅಂದರೆ, ಸೀರಿಯಸ್ಲಿ ಸೂಪರ್ ಆಗಿದೆ ಮಾತ್ರ. ಒಂದು 1/4 kg ಬೆಣ್ಣೆ ನನ್ನ ಕೈ ತುಂಬ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಥರ ಮನೇಲಿ ಕೂಡ ಮಾಡಿಕೊಂಡು ತುಪ್ಪ ಕೂಡ ಮಾಡ್ಕೊಬೋದು. ಅದಕ್ಕೆ ಒಂದು ರೀಲ್ಸ್ ನೋಡಿದ್ದೆ ನಾನು, ಹೆಣ್ಮಕ್ಳು ಎಷ್ಟೊಂದು ತಲೆ ಓಡಿಸ್ತಾರೆ ಅಂತ. ಅದಕ್ಕೆ ಮಾಮೂಲಿ ಹಾಲು ರೇಟ್ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, 36 ರೂಪಾಯಿ ಇರ್ಬೋದು. ಸೊ ಅದನ್ನು ತಗೊಂಡು ಬಂದುಬಿಟ್ಟು ಈ ಥರ 500 ರೂಪಾಯಿದು ಬೆಣ್ಣೆ ಮಾಡ್ಕೊಳ್ತಾರೆ ಅಂತ ಎಲ್ಲ ನಾನು ನೋಡಿದ್ದೆ. ಬಟ್ 500 ರೂಪಾಯಿದೆ ಅಂತ ಅಲ್ಲ, ಅಂದರೆ ಅದು ಒಂದು ಸರಿ ಕಾಸಿದ್ದು 1/4 kg ಕಾಸ್ಬೋದು ಅಷ್ಟೇ. ಒಂದು ವಾರ ಅಥವಾ ಒಂದು ವಾರದ ಮೇಲೆ 1-2 ದಿನ ಬೆಣ್ಣೆ ತೆಗೆದಿಡ್ಬೋದು. ಆನಂತರ ಫ್ರಿಜ್ಜಲ್ಲಿ ಇಟ್ರೂ ಕೂಡ ಸ್ಮೆಲ್ ಬಂದುಬಿಡುತ್ತೆ. ಬೆಣ್ಣೆ, ತುಪ್ಪ, ಹಾಲಿನಂಶ ಏನಿದೆ ಅಲ್ಲ, ಸೊ ಸ್ವಲ್ಪ ಸ್ಮೆಲ್ ಜಾಸ್ತಿ. ಸೊ ಅದನ್ನು ನಮ್ಮನೇಲಿ ನಮ್ಮಪ್ಪ ಹಾಗೆ ಯಾರ ಮನೆಗೆ ಹೋದರೂ ತುಪ್ಪ ತಿನ್ನಲ್ಲ. ಅವ್ರು ಎಷ್ಟೇ ಚೆನ್ನಾಗಿ ಮಾಡಲಿ, ಮಾಡದೇ ಇರಲಿ, ಎಲ್ಲಿ ಹೋದರೂ ತುಪ್ಪ ತಿನ್ನೋದಿಲ್ಲ. ಮನೇಲಿ ಅಮ್ಮ ಮಾಡಿದ್ರೆ ಮಾತ್ರ ತಿನ್ನೋದವರು. ಸೊ ಅದಕ್ಕೆ ಹೇಳೋದು, ಬೆಣ್ಣೆ ತುಪ್ಪ ಏನು ತುಪ್ಪ ಮಾಡಿರ್ತಾರಲ್ಲ, ಸೊ ಅದ್ರ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. 15 ದಿನದ್ದು 1/4 kg ಬೆಣ್ಣೆ ಬಂದಿದೆ, ನೀವು ನೋಡ್ತಿರ್ಬೋದು. ತೋರಿಸ್ತೆ ಇವಾಗ. ಫುಲ್ ಒಂದು ಕೈ ಹಿಡಿ ಇದೆ, ಅಂದರೆ ಒಂದು 1/4 kg ಅಷ್ಟು ಬೆಣ್ಣೆ ಇದೆ. ಅದಕ್ಕೂ ಮುಂಚಿಂದು ಒಂದು 100 ಗ್ರಾಮ್ ಇತ್ತು. ಸೊ ಅದನ್ನ ಆ್ಯಡ್ ಮಾಡಿ ಇವಾಗ ಇಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಗಟ್ಟಿ ಆಗಬೇಕು, ಅದ್ರದ್ದು ಮಜ್ಜಿಗೆ ಅಂಶ ಎಲ್ಲ ತೆಗೆದುಬಿಟ್ಟು ಆನಂತರ ತುಪ್ಪ ಕಾಯಿಸ್ತೀನಿ. ಬನ್ನಿ.
ಓಕೆ, ಇವಾಗ ಬೆಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಜ್ಜಿಗೆ ಎಲ್ಲ ತೆಗೆದು ಅದರದ್ದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಾಣಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಹೇಗೆ ಅಂತ ಅಂದರೆ ಇದು ನೊರೆ ಬಂದುಬಿಟ್ಟು ಆಮೇಲೆ ಸೈಲೆಂಟ್ ಆಗಬೇಕು, ಆ ನಂತರ ತುಪ್ಪ ಚೆನ್ನಾಗಾಗಿದೆ ಅಂತ ಅರ್ಥ. ಇದು ನಮ್ಮಮ್ಮ ಹೇಳಿದ್ದು ನನಗೆ. ನೊರೆ ಚೆನ್ನಾಗಿ ಕುದಿ ಬಂದುಬಿಟ್ಟು ಆನಂತರ ಸೈಲೆಂಟ್ ಆದರೆ ನೊರೆ ಎಲ್ಲ ಹೋದ್ಮೇಲೆ, ಗುಳ್ಳೆ ಎಲ್ಲ ಹೋದ್ಮೇಲೆ ಇದು ಆಗಿದೆ ಅಂತ ಅರ್ಥ ಅಂತ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಊರ ಕಡೆ ಎಮ್ಮೆ ತುಪ್ಪ ಅದು ಟೇಸ್ಟ್ ಸಖತ್ತಾಗಿರುತ್ತೆ ಮಾತ್ರ. ಸೊ ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಎಮ್ಮೆ ತುಪ್ಪದಕ್ಕಿಂತ ಯಾವುದೂ ನನಗೆ ಅಷ್ಟೊಂದು ರುಚಿ ಕೊಡೋದಿಲ್ಲ. ಈಗ ಬೆಣ್ಣೆ ಕೂಡ ಕಾಯಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಒಂದು 1/4 kgಕ್ಕಿಂತ ಜಾಸ್ತಿನೇ ಇದೆ ಬೆಣ್ಣೆ. ಸೊ ಮಜ್ಜಿಗೆ ಎಲ್ಲ ಕ್ಲೀನಾಗಿ ತೆಗೆದು ಇನ್ನೊಂದ್ಸರಿ ನೀರಲ್ಲಿ ತೊಳೆದ್ಬಿಟ್ಟು ಆ ನಂತರ ಇವಾಗ ಕಾಯ್ಸಕ್ಕೆ ಇಟ್ಟಿದ್ದೀನಿ. ಇದು ನಿಮಗೆ ತಿನ್ನಕ್ಕೆ ಏನಾದರೂ ಬೇಕಂತಂದ್ರೆ ಸ್ವಲ್ಪ ಉಪ್ಪು, ಆಮೇಲೆ ಏನಾದ್ರು ಸ್ವಲ್ಪ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಎಲೆ ತೊಟ್ಟು ಅದೆಲ್ಲ ಹಾಕ್ತಾರೆ. ನಮ್ಮಮ್ಮ ನಿಜವಾಗ್ಲೂ ಸೀರಿಯಸ್ಲಿ ಏನೂ ಹಾಕೋದಿಲ್ಲ, ಸ್ಮೆಲ್ ಕೂಡ ಆಗೋದಿಲ್ಲ. ತುಪ್ಪ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಆ ಥರ ಏನೂ ಹಾಕಲ್ಲ. ಸೊ ತುಂಬ ದಿನ ಇಟ್ಟು ಅದನ್ನು ತುಪ್ಪ ಮಾಡ್ಕೋಬೇಕಂದ್ರೆ ನಮಗೆ ಒಂಥರ ಅನಿಸುತ್ತೆ. ತುಂಬ ದಿನದ ಬೆಣ್ಣೆ ತುಪ್ಪ ಏನು ಸ್ಮೆಲ್ ಬರುತ್ತೋ ಅಂತ ಅನಿಸುತ್ತೆ. ಬಟ್ ಈ ಥರ ಮನೇಲೆ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಒಳ್ಳೇದು ಗೊತ್ತಾ. ಈ ಕಡೆ ಮನಿನೂ ಸೇವಿಂಗ್ ಆಗುತ್ತೆ, ಹಾಲು ತೊಗೊಂಡಿದ್ದು ಕುಡಿಯೋಕ್ಕೂ ಹಾಲು ಆಗುತ್ತೆ, ಅದ್ರದ್ದು ಕೆನೆ ಕೂಡ ಈ ಥರ ಕೆನೆ ತೆಗೆದು ಬೆಣ್ಣೆ ಮಾಡ್ಕೊಂಡು ತುಪ್ಪ ಕೂಡ ಮಾಡ್ಕೋಬೋದು ಅಲ್ವಾ. ಸೊ ನೋಡಿ ಇವಾಗ ಆಲ್ಮೋಸ್ಟ್ ಕುದಿ ಬಂದಿದೆ. ಇದು ತಣ್ಣಗಾಗಬೇಕು, ಅಂದರೆ ಕುದಿ ನಿಂತ ಮೇಲೆ ಇದು ತುಪ್ಪ ಆಗಿದೆ ಅಂತ ಅರ್ಥ. ಸೊ ಅದಕ್ಕೆ ಹಾಗೆ ಕಾಯಿಸ್ತೀನಿ, ನಾನೇನೋ ಅದಕ್ಕೆ ಆ್ಯಡ್ ಮಾಡೋದಿಲ್ಲ. ನೆಕ್ಸ್ಟ್ ಆದಮೇಲೆ ತೋರಿಸ್ತೀನಿ. ನಾವೇನೋ ಕಲರ್ ಹಾಕಿದ್ದೀವಿ ಅನ್ನೋ ಥರ ಅದು ಹಳದಿ ಕಲರ್ ಬಂದಿದೆ. ಸೊ ಸಖತ್ತಾಗಿ ಬಂದಿತ್ತು ಮಾತ್ರ. ಅದು ಸ್ವಲ್ಪ ಅದರಲ್ಲಿ ಮಜ್ಜಿಗೆ ಅಂಶ ಇರುತ್ತಲ್ಲ, ಸೊ ಅದು ಸ್ವಲ್ಪ ಕೆನೆ ಥರ ಆಗ್ತಾಯಿತ್ತು. ಸೊ ಆದ್ರೂ ಪರವಾಗಿಲ್ಲ, ಸಖತ್ತಾಗಿ ಬಂತು ಮಾತ್ರ. ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ತು ಇಷ್ಟ ಆಯಿತು. ಆಮೇಲೆ ಘಮ ಕೂಡ ಅಷ್ಟೇ, 15 ದಿನದ ಬೆಣ್ಣೆ ಸ್ಮೆಲ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಇಷ್ಟು ಘಮ ಘಮ ಅಂತ ಇತ್ತು ಅಂತಂದರೆ ನಿಜವಾಗ್ಲೂ ತಿನ್ನಕ್ಕೆ ಇಟ್ಕೊಬೇಡೋಣ ಅಂತ ಅನಿಸ್ಬಿಡ್ತು. ಬಟ್ ಅದಕ್ಕೆ ನಾನು ಕರ್ಪೂರ ಆ್ಯಡ್ ಮಾಡಿದೆ, ನಿಮಗೆ ತೋರಿಸಿಲ್ಲ, ಅದನ್ನು ಹೇಳಲಿಲ್ಲ ನಾನು. ಸ್ವಲ್ಪ ಅದಕ್ಕೆ ಕರ್ಪೂರ ಆ್ಯಡ್ ಮಾಡಿದೆ, ಯಾಕಂದರೆ ಇದು ದೇವರಿಗೆ ದೀಪ ಅಂಟಿಸಿದಾಗ ಕರ್ಪೂರ ಸ್ಮೆಲ್ ಘಮ ಘಮ ಅಂತ ಬರ್ತಿರುತ್ತೆ. ಅದಕ್ಕೆ ಒಂದು 4-5 ಕ್ಯೂಬ್ ಅಷ್ಟು ನಾನು ಕರ್ಪೂರನ ಜಜ್ಜಿಬಿಟ್ಟು, ಅಂದರೆ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಂಡೆ. ಅದು ಸಖತ್ ಘಮ ಘಮ ಅಂತ ಇತ್ತು. ಇದನ್ನು ನಾನು ಕುದಿಸುವಾಗ ಹಾಕ್ಕೊಂಡಿಲ್ಲ, ಸೊ ಅದು ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಕುದ್ದಾದಮೇಲೆ ನಾವು ಆರಕ್ಕಿಟ್ಟಿರ್ತೀವಲ್ಲ ಸ್ವಲ್ಪ ಬಾಕ್ಸಿಗೆ ಹಾಕೋ ಮುಂಚೆ, ಸೊ ಅವಾಗ ಕರ್ಪೂರ ಹಾಕ್ಬಿಟ್ಟು ಆನಂತರ ಬಾಕ್ಸಿಗೆ ಹಾಕಿರೋದು. ಸಖತ್ತಾಗಿ ಬಂದಿತ್ತು ಮಾತ್ರ. ನೆಕ್ಸ್ಟ್ ಟೈಮ್ ನಾನು ತಿನ್ನೋಕೆ ಕೂಡ ಇದೇ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿದ್ನಲ್ಲ ಇವಾಗ 15 ದಿನದಿದ್ರೂ ಸ್ಮೆಲ್ ಬರಲ್ಲ ಅಂತ, ಬಟ್ 15 ದಿನಗಟ್ಟಲೆ ಇಡಲ್ಲ ನಾನು. ಫ್ರೆಂಡ್ಸ್, ಅದು ಚೆನ್ನಾಗಿ ರೆಡಿ ಆಗಿದೆ ಇವಾಗ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿರ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಅದರದ್ದು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಆನಂತರ ಇನ್ನು ಸ್ವಲ್ಪ ನೋಡಿ ಇಷ್ಟೊಂದಿದೆ. ಸೊ ಇದನ್ನೆಲ್ಲ ಇವಾಗ ನಾನು ಸ್ಟಿಚ್ ಮಾಡಬೇಕು. ಇವತ್ತಂತೂ ಆಗಲ್ಲ, ಬಂದಿರೋದೇ ನಾನು ಇವಾಗ ನೋಡಿ ಇನ್ನು 3 ಗಂಟೆಗೆ 15 ನಿಮಿಷ ಇದೆ. ಸೊ ಮನ್ವಿತ ಮಲಗಿಸ್ಬೇಕು, ಇನ್ನು ನಾನು ತುಂಬ ಕೆಲಸ ಇದೆ. ಅವ್ನು ಬಂದುಬಿಟ್ಟು ಆನಂತರ ತುಪ್ಪ ಕೂಡ ಹಾಕಿಡಬೇಕು ತಣ್ಣಗಾದ್ಮೇಲೆ. ಸೊ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ, ಯಾಕಂದರೆ ಇನ್ನು ಕೆಲಸ ಆಗಲ್ಲ. ಸೊ ಬೆಣ್ಣೆ ಏನು ಬಂದಿದೆ, ಸೊ ಅದನ್ನು ನಾನು ನೋಡೋಣ, ಇದರಲ್ಲೇ ಆ್ಯಡ್ ಮಾಡ್ತೀನಿ. ಸುಖ ಬನ್ನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾನು ರೀಸೆಂಟ್ಲಿ ಮೊನ್ನೆ ಹೊಲ್ದಿರೋ ಬ್ಲೌಸು, ಅದೇ ಹೇಳಿದ್ನಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಅಂತ. ಇನ್ನೂ 1-2 ಸ್ಟಿಚ್ ಮಾಡಿದ್ದು, ಒಂದು ಫೋಟೋ ತೊಗೊಳೋಕೆ ಆಗಿಲ್ಲ. ಸೊ ಇದು ಬಂದುಬಿಟ್ಟು ನಾನು ಸ್ಟಿಚ್ ಮಾಡೋದು. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ. ಸೊ ಹಾಗೆ ಇವಾಗ ತುಪ್ಪ ಕೂಲಾಗಿದೆ, ಇವಾಗ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಇದಕ್ಕೆ ನಾನು ಕೂಲಾಗೋಕ್ಕೂ ಮುಂಚೆ 4 ಕ್ಯೂಬಷ್ಟು ನಾನು ಕರ್ಪೂರ ಆ್ಯಡ್ ಮಾಡಿದ್ದೆ. ಸೊ ಘಮ 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 ಅಂತ ಇತ್ತು. ಆ್ಯಕ್ಚುಲಿ ನಾಳೆ ಒಂದು ಶುಕ್ರವಾರ ಅಲ್ವಾ, ನಾನು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇ ಹಾಕ್ಬಿಟ್ಟು ನಾನು ಯಾವಾಗ್ಲೂ ಇದನ್ನು ಮಾಡ್ತೀನಲ್ವ, ಏನೋ ಕಲ್ಲುಪ್ಪಿನ ದೀಪ ಅಂಟಿಸ್ತೀನಲ್ವ, ಸೊ ಅವಾಗ ಹಾಕೋಣ ಅಂತ. ನೋಡಿ ಇಷ್ಟು ಕಪ್ಪಾಗೋ ತನಕ ಕಾಯಿಸ್ಬೇಕು. ತುಪ್ಪದ ಬೇಗ ಹಾಳಾಗೋದಿಲ್ಲ. ನೀವು ತಿನ್ನೋಕ್ಕಾದ್ರೂ ಅಷ್ಟೇ, ಎಷ್ಟು ಚೆನ್ನಾಗಿ ನೀವು ಬ್ಲ್ಯಾಕ್ ಆಗೋ ತನಕ ಕಾಯಿಸ್ತೀರಾ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ. ಇವಾಗ ಬ್ಲ್ಯಾಕ್ ಬೇಡ ಅಂತ ಹೇಳಿ ಬೇಗನೆ ಕಾಯಿಸಿ ತೆಗೆದು ಬಿಡ್ತಾರಲ್ವಾ, ಸೊ ಅದು ತುಂಬ ಕೆಟ್ಟೋಗ್ಬಿಡುತ್ತೆ ತುಪ್ಪ. ಸೊ ಈ ಥರ ಇತ್ತು ಇವತ್ತಿನ ದಿನ. ನಿಮಗೆಲ್ಲ ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಬಾಯ್.